ಧಾರವಾಡ ಜಿಲ್ಲೆಯ ಕಲಘಟಕಿ ತಾಲೂಕಿನ ಗುಡ್ಡದ ಹುಲಿಕಟ್ಟಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪರಸಾಪುರ ಗ್ರಾಮದ ಅಂಬೇಡ್ಕರ್ ನಗರ ಎಸ್ಸಿ ಕಾಲೋನಿಯಲ್ಲಿ ಹಲವು ವರ್ಷಗಳಿಂದ ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಕಲಘಟಕಿ ತಾಲೂಕು ಸಮಿತಿ ಒತ್ತಾಯಿಸಿದೆ. ಕಾಲೋನಿಯಲ್ಲಿ ಸರಿಯಾದ ರಸ್ತೆ, ಗಟರ್ ವ್ಯವಸ್ಥೆ ಹಾಗೂ ವಿದ್ಯುತ್ ಸೇರಿದಂತೆ ಅಗತ್ಯ ಮೂಲ ಸೌಕರ್ಯಗಳ ಕೊರತೆಯಿಂದ ನಿವಾಸಿಗಳು ತೀವ್ರ ತೊಂದರೆಯನ್ನು ಅನುಭವಿಸುತ್ತಾ ಇದ್ದಾರೆ. ಈ ಕುರಿತು ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದ್ರು. ಹಣವಿಲ್ಲ, ಸ್ಕೀಮ್ ಬಂದಿಲ್ಲ, ಸ್ಕೀಮ್ ಬಂದ್ರೆ ಮಾಡಿಸುತ್ತೇವೆ ಎಂಬ ಕಾರಣಗಳನ್ನ ನೀಡುತ್ತಿದ್ದಾರೆ ಎಂದು ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಾಲೋನಿಯ ನಿವಾಸಿಗಳು ಮತ್ತು ಸಮುದಾಯದ ಮುಖಂಡರೊಂದಿಗೆ ಚರ್ಚಿಸಿ ಸರ್ಕಾರದಿಂದ ದೊರೆಯಬೇಕಾದ ಮೂಲಭೂತ ಸೌಕರ್ಯಗಳನ್ನು ಪಡೆಯಲು ಅಗತ್ಯ ಹೋರಾಟ ಮತ್ತು ಕಾನೂನುಬದ್ಧ ಕ್ರಮಗಳಿಗೆ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಸದಾ ನಿಮ್ಮೊಂದಿಗೆ ಇರುತ್ತದೆ ಎಂದು ಭರವಸೆ ನೀಡಿದರು. ಗ್ರಾಮದ ಮುಖಂಡರಾದ ಕುಬೇರಪ್ಪ ಸುಬ್ಬಣ್ಣವರ, ಅಣ್ಣಪ್ಪ ಸುಬ್ಬಣ್ಣವರ, ಧರ್ಮಣ್ಣ ಬನ್ನಿಕೊಪ್ಪ, ಹನುಮಂತ ದುಮ್ಮವಾಡ, ಬಸಪ್ಪ ಸುರಟೂರ, ಬಸಪ್ಪ ಮೇತ್ರಿ, ಮಾರುತಿ ಹರಿಚನ, ನಾಗಪ್ಪ ಮೇಲನಮನೆ ಸೇರಿದಂತೆ ಗ್ರಾಮದ ಯುವಕರು, ನಿಂಗಪ್ಪ ವಾಲಿಕಾರ, ನವೀನ ಸುಬ್ಬಣ್ಣವರ, ಸಂಚು ಕಾಮಣ್ಣವರ, ಗಣೇಶ್ ಸುರಟೂರ, ದದ್ದು ಸಾಬ್ ಕಿರೆಸೂರು ಹಾಗೂ ಕೇರಿಯ ವಿವಿಧ ಸಮಾಜದ ಪ್ರಮುಖರು ಉಪಸ್ಥಿತರಿದ್ದು ತಮ್ಮ ಸಮಸ್ಯೆಗಳನ್ನು ಜೈ ಭೀಮ್ ನ್ಯೂಸ್ ಮುಂದೆ ವಿವರಿಸಿದರು. ಎಸ್ಸಿ ಕಾಲೋನಿಗೆ ಸರ್ಕಾರದ ಯೋಜನೆಗಳ ಮೂಲಕ ದೊರೆಯಬೇಕಾದ ಮೂಲಭೂತ ಸೌಕರ್ಯಗಳನ್ನು ಸಮರ್ಪಕವಾಗಿ ಒದಗಿಸುವುದು ಸಂಬಂಧಪಟ್ಟ ಸ್ಥಳೀಯ ಆಡಳಿತದ ಜವಾಬ್ದಾರಿಯಾಗಿದೆ. ಆದ್ದರಿಂದ ಗುಡ್ಡದ ಹುಲಿಕಟ್ಟಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಪಿಡಿಒ ಅವರು ಸ್ಥಳ ಪರಿಶೀಲನೆ ನಡೆಸಿ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಆಗ್ರಹಿಸಿದೆ. ಸೌಲಭ್ಯಗಳು ಸಿಗುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತದೆ ಎಂದು ಸಮಿತಿಯ ಮುಖಂಡರು ತಿಳಿಸಿದ್ದಾರೆ. ಮೈಲಾರಪ್ಪ ಹೊಸಮನಿ, ಧಾರವಾಡ ಜಿಲ್ಲಾ ವರದಿಗಾರರು, ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ತಾಲೂಕು ಪರಸಾಪುರ ಗ್ರಾಮದಲ್ಲಿ ಎಸ್ಸಿ ಕಾಲೋನಿಯಲ್ಲಿ ತೀವ್ರವಾಗಿರೋ ರಸ್ತೆ ಹದಗೆಟ್ಟಿದೆ ಮತ್ತು ಪಂಚಾಯತಿ ವಿಡಿಯೋಗಳಿಗೆ ಅನೇಕ ಬಾರಿ ಯಜಮಾನರು ಹಾಗೂ ನಮ್ಮ ಕರ್ನಾಟಕ ದಲಿತ ವಿಮೋಚನಾ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾದಂಥ ಮಾದೇಶ್ ಮೇಲಿಯಮನಿ ಅವರು ಅನೇಕ ಬಾರಿ ಅವ್ರ ಗಮನಕ್ಕೆ ತಗೊಂಡ್ಬಂದರು. ಅವರು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಅದಕ್ಕಾಗಿ ಅವರು ತುರ್ತುವಾಗಿ ಗಮನಕ್ಕೆ ತೆಗೆದುಕೊಂಡು ಮಾಡಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಮುಂದಿನ ದಿನ ಮಾಡಿಸದೇ ಹೋದರೆ ಮುಂದಿನ ದಿನ ಪಂಚಾಯತಿ ವಿರುದ್ಧ ಪಂಚಾಯತಿ ಮುಂಭಾಗದಲ್ಲಿ ಉಗ್ರ ಹೋರಾಟವನ್ನು ಎದುರಿಸ್ತೇವೆ ಎಂದು ಮಾಧ್ಯಮ ಮುಖಾಂತರ ಎಚ್ಚರಿಕೆ ಕೊಡುತ್ತೇನೆ. ಇಲ್ಲಿ ಏನು ಕಾಲ ಇಡಕ್ಕೆ ಬರೋಂಗಿಲ್ಲ ರೀ. ನನಗೆ ಏನು ಮಾಡ್ಬೇಕಿಲ್ಲ? ಇಲ್ಲಿ ರೋಡ್ ಮಾಡ್ಬೇಕು ರೀ. ಒಂದು ಗುಡ್ಡದಲ್ಲಿ ಹುಲಿಕಟ್ಟಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರೋ ಒಂದು ಪರಸಾಪುರ ಗ್ರಾಮದ ಒಂದು ಎಸ್ಸಿ ಕಾಲೋನಿ ಮಳೆ ಬಂದು ಕೆಸರು ತುಂಬಿಕೊಂಡು ಜನ ಓಡಾಡಕ್ಕೆ ಬರದೇ ಇರುವಂಥ ಪರಿಸ್ಥಿತಿ ಉಂಟಾಗೈತಿ. ವಿಶೇಷವಾಗಿ ಶಾಲಾ ಮಕ್ಕಳು ಮತ್ತು ವೃದ್ಧರು, ಹೆಣ್ಣು ಮಕ್ಕಳು ಈ ಓಡಾಡಕ್ಕೆ ಬರದೇ ಇರೋಂಥ ಸಮಸ್ಯೆ ಆಗೈತಿ. ಇಲ್ಲಿ ವಾಹನಗಳ ಸಂಚಾರ ಅಂತೂ ಬರೋದೇ ಇಲ್ಲ. ಯಾಕಂದ್ರೆ ದೈನಂದಿನ ಕೆಲಸಕ್ಕೆ ಅಂತೇಳಿ ಇಲ್ಲಿ ಸಾರ್ವಜನಿಕರು 100 ಜನ ಓಡಾಡ್ತಾರೆ. ಈ ನಮ್ಮ ರೈತರಾಗಲಿ ಸಾರ್ವಜನಿಕರಾಗಲಿ ಎಲ್ಲರೂ ಪಾಪ ಅವ್ರು ಓಡಾಡೋಕೆ ಒಂದು ರಸ್ತೆಗೆ ಒಂದು ಇದಕ್ಕೆ ಕಾಂಕ್ರೀಟ್ ವ್ಯವಸ್ಥೆ ಮಾಡಿಕೊಡ್ಬೇಕು, ವಿತ್ ಚರಂಡಿ ಮಾಡಿಕೊಡ್ಬೇಕು. ಇಲ್ಲಿ ಬೀದಿ ದೀಪಗಳಿಲ್ಲ, ಬೀದಿ ದೀಪಗಳು ಮಾಡಿಕೊಡ್ಬೇಕು. ಇದು ಬೀದಿ ದೀಪ ಜೊತೆಗೆ ಈಗ ಅವ್ರು ಕಾಂಕ್ರೀಟ್ ರೋಡ್ ಏನು ಮಾಡಿಸ್ತಾರಲ್ಲ ಅದರ ಒಳಗಾಗಿ ಈ ಸಾರ್ವಜನಿಕರು ಓಡಾಡೋಕೆ ಒಂದು ಅನುಕೂಲ ಮಾಡಿಕೊಡ್ಬೇಕು. ಈ ಕಲ್ಲು ಹಾಕಿಸಿ, ಮೊಹರಂ ಹಾಕಿಸಿ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಇಲ್ಲ ಅಂತಂದ್ರೆ ನಮ್ಮ ಒಂದು ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಏನೈತಿ ಈ ಸಂಘಟನೆ ಜೊತೆಗೆ ಇಲ್ಲೇನು ಸ್ಥಳೀಯರಲ್ಲ, ಈ ನಮ್ಮ ತಾಯಂದ್ರಾಗಲಿ ನಮ್ಮ ಯಜಮಾನರಾಗಲಿ ಎಲ್ಲರನ್ನು ಕರ್ಕೊಂಡು ಈ ಪಂಚಾಯತಿ ಪಿಡಿಒ ಗಮನಕ್ಕೂ ಕೂಡ ತೊಗೊಂಬಂದೇವೆ. ನಾವು ತೊಗೊಂಬಂದ್ರೆ ಅವ್ರು ಭಾಳ ನಿರ್ಲಕ್ಷ್ಯ ವಹಿಸಿದ್ದಾರೆ. ಅದಕ್ಕೆ ಇಲ್ಲ ಒಂದು ಸರ್ವೆ ನಂಬರ್ ಒಳಗೈತಿ, ನಾನು ಮಾಡಿಸಿದ್ರೆ ಒಂದು ಮಾನವೀಯತೆ ದೃಷ್ಟಿಯಿಂದ ಮಾಡಿಸ್ಬೇಕು ಅಂತಂದು ಅವರು ಬೇಜವಾಬ್ದಾರಿಯಿಂದ ಹೇಳ್ತಾರೆ. ಈ ಮಾನವೀಯತೆ ದೃಷ್ಟಿಯಿಂದ ಮಾಡಿಸುವಂಥದ್ದು ಯಾರು ಸ್ವಂತದ್ದಲ್ಲ. ಇದು ಗ್ರಾಮ ರಸ್ತೆ ಮತ್ತು ಸಾರ್ವಜನಿಕ ರಸ್ತೆ ಹೌದು ಕೂಡ ಇದ್ರಾಗ. ಯಾಕಂದರೆ ಎಸ್ಸಿ ಕಾಲೋನಿ ಅಂತಂದು ಇಲ್ಲೇ ಸೋಲಾರ್ ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ. ಇಲ್ಲಿ JJM ನಳ ಕೂಡ ಇಲ್ಲೇ 1 ಕಿಲೋಮೀಟರ್ ಒಳಗೂ ಇಲ್ಲಿ ಸಾರ್ವಜನಿಕ ಕುಟುಂಬಗಳದಾವ ಅಂತಂದು JJM ನಳ ಕೂಡ ಇಲ್ಲಿ ಪೈಪ್ಲೈನ್ ಮಾಡಿಸಿದ್ದಾರೆ. ಅದ್ರ ಜೊತೆಗೆ ಗ್ರಾಮ ರಸ್ತೆ ಕಾಂಕ್ರೀಟ್ ಮಾಡಿಸಿ ಕೊಡ್ಬೇಕು. ಇಲ್ಲ ಅಂತ ಕೊಟ್ಟಿಲ್ಲ ಅಂತಾರೆ. ಇದು ನಮ್ಮ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಎಚ್ಚರಿಕೆ ಕೊಡ್ತೈತಿ. ನಮ್ಮ ಎಲ್ಲ ಗ್ರಾಮಸ್ಥರ ಜೊತೆಗೆ ಅದೇ ಗ್ರಾಮ ಪಂಚಾಯತಿ ಮುಂದಡೆ ನಾವು ಹೋರಾಟ ಹಮ್ಮಿಕೊಳ್ತೇವೆ ಅಂತ ಹೇಳಿ ಹೇಳ್ತೇನೆ.